ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ನೋಡ್ಕೊಂಬಂದು ಅವ್ರ ಜೊತೆ ಈಗ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನಾನು ತುಂಬ ಖುಷಿ ವಿಷಯ. ಚಿಕ್ಕವನಿದ್ದಾಗಿಂದಲೂ ನಿಮ್ಮ ಫ್ಯಾನ್ ಆಗಿದ್ದವನು ನಾನು. ಇವಾಗ ನಿಮ್ಮನ್ನು ಇನ್ನೂ ಹತ್ತಿರದಿಂದ ಒಂದಿಷ್ಟು ದಿನ ನಿಮ್ಮ ಜೊತೆ ಕಳೆಯೋಕ್ಕೆ ಸಿಕ್ಕಿದೆ ನಂದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. 2024 ಎರಡ್ ಬಂದೇ ಬಿಡ್ತು. ಸಾಕಷ್ಟು ಜನ ಈ ಹೊಸ ವರ್ಷಕ್ಕೆ ವೆಲ್ಕಮ್ ಮಾಡೋದಕ್ಕೂ ಮುನ್ನ ಡಿಸೆಂಬರ್ಗೋಸ್ಕರ ಕಾಯ್ತಾ ಇದ್ರು. ಯಾಕೆ ಅಂದರೆ ಅದು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಅಭಿನಯದ ಮ್ಯಾಕ್ಸ್ ಸಿನಿಮಾಗಾಗಿ. ಸೊ ಅದೇ ಥರ ಎಷ್ಟು ಜನ ವೆಯ್ಟ್ ಮಾಡ್ತಿದ್ರಿ. ಇಡೀ ಟೀಮ್ ಕೂಡ ಸಿನಿಮಾ ನೋಡೋದಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಆ ಸಿನಿಮಾ ಮೇಲಿರುವಂತಹ ಕ್ರೇಜ್ ಹಾಗೆ ಎಕ್ಸೈಟ್ಮೆಂಟ್ ಅಂಥದ್ದು. ಸೊ ಮ್ಯಾಕ್ಸ್ ಟೀಮ್ ಅಂದರೆ ಮ್ಯಾಕ್ಸ್ನ ಮಾಸ್ ಟೀಮ್ ಇವತ್ತು ನನ್ನ ಜೊತೆ ಇದ್ದಾರೆ. ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಹಾಗೆ ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಮೊದಲಿಗೆ ಇಲ್ಲಿ ಸುಜಿತ್ ಅವ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ಹಾಗೆ ನಾಗಾರ್ಜುನ್ ಅವರು ಇದ್ದಾರೆ. ನಮಸ್ಕಾರ. ಅನಿರುದ್ಧ್ ಅವರು ಕೂಡ. ಸೊ ಖುಷಿ ಆಗ್ತಿದೆ ಇಡೀ ಟೀಮ್ನ ನೋಡಿ. ಸೊ ಆ ಎಕ್ಸೈಟ್ಮೆಂಟ್ ನಿಮ್ಮ ಮೂರು ಮುಖದಲ್ಲೂ ಕಾಣಿಸ್ತಾ ಇದೆ. ಸೊ ನೀವು ಹೇಳಿ, ಈಗ ಮ್ಯಾಕ್ಸ್ ಸಿನಿಮಾ ರಿಲೀಸ್ಗೆ ಹತ್ರ ಬಂದ್ಬಿಟ್ಟಿದೆ. ಸೊ ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇದ್ರ, ಮ್ಯಾಕ್ಸ್ಗೋಸ್ಕರ ಕಾಯ್ತಾ ಇದ್ರ? ಮೊದಲಿಗೆ ಮ್ಯಾಕ್ಸ್ ಬಂದಮೇಲೆ ನಮ್ಗೆ ಹೊಸ ವರ್ಷ ಆಗೋದು ಅನಿಸುತ್ತೆ. ಯಾಕೆ ಅಂತಂದರೆ ಮ್ಯಾಕ್ಸ್ ನಮ್ಮೆಲ್ಲ ಜೀವನದಲ್ಲಿ ಒಂದು ಹೊಸ ತಿರುವು ತರುತ್ತೆ ಅಂತ ನಾವು ತುಂಬ ಎದುರು ನೋಡ್ತಾ ಇದ್ದೀವಿ. ಬಿಕಾಸ್ ಯಾಕೆಂದರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿದೆ. ಅಗೇನ್ ಪಾತ್ರನೂ ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಎಂಟೈರ್ ಸಿನಿಮಾ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ಯಾಕೇಜ್. ಆ್ಯಂಡ್ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ನೀವು ಇದನ್ನ ನೋಡ್ಬೋದು. ಆ್ಯಂಡ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಹೇಳಿದಾಗೆ ಈ ಸಿನಿಮಾಯಿಂದ ನಮಗೆ ಹೊಸ ವರ್ಷ, ಹೊಸ ತಿರುವು, ಹೊಸ ಬದುಕು ಕಾಣಿಸ್ಬೋದು ಅಂತ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ಅನಿರುದ್ಧ್, ನೀವೇನು ಹೇಳ್ತೀರಾ ಮ್ಯಾಕ್ಸ್ ಅಂದ ತಕ್ಷಣನೇ? ಅದೇ ಪ್ರತಿ ಸಲ ಅಂದರೆ ಇಷ್ಟೊತ್ತಿಗೆ ನಾವು ನ್ಯೂ ಇಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಆಲ್ರೆಡಿ ಈ ವರ್ಷ ಮಾತ್ರ ಮ್ಯಾಕ್ಸ್ ಬಗ್ಗೆನೇ ಯೋಚನೆ ಇದೆ. ಸೊ ಸೆಲೆಬ್ರೇಷನ್ ಮ್ಯಾಕ್ಸ್ ದೇನೆ. ಹೌದು ಮ್ಯಾಕ್ಸ್ ಅಂತಲ್ಲ, ಈಗ ನಾಡಿದ್ದು 20ನೇ ತಾರೀಕಿಂದ ನಮ್ಮ ಕನ್ನಡದವರೆಲ್ಲ ಸೆಲೆಬ್ರೇಟ್ ಮಾಡೋ ಥರನೇ ಇದೆ. UI ಬರ್ತಾ ಇದೆ, ಮ್ಯಾಕ್ಸ್ ಬರ್ತಾ ಇದೆ. ಸೊ ಸೆಲೆಬ್ರೇಷನ್ ಶುರು ಆಗತ್ತೆ, ನಾಡಿದಿಂದನೇ ಶುರು ಆಗತ್ತೆ. ಸೊ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ದ ಫಿಲ್ಮ್. ಸುಜಿತ್? ಖಂಡಿತ ಪ್ರತಿ ವರ್ಷನೂ ಹೊಸ ವರ್ಷ ಏನು ಮಾಡೋಣ, ಏನು ಸೆಲೆಬ್ರೇಟ್ ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಬಿಟ್ಟು ಯೋಚನೆ ಮಾಡ್ತಾ ಇದ್ವಿ. ಈ ವರ್ಷ ಮ್ಯಾಕ್ಸ್ ಬರ್ತಿದೆ, ಮ್ಯಾಕ್ಸಿಗೋಸ್ಕರ ಏನು ಮಾಡೋಣ, ಹಿಂಗೆ ಸೆಲೆಬ್ರೇಟ್ ಮಾಡೋಣ, ಥಿಯೇಟ್ರಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಯೋಚನೆ ಮಾಡಿದ್ವಿ. ನಮಗೂ ಒಂಥರ ಹೊಸದು ಈ ವರ್ಷ. ಓಕೆ, ಸೊ ಹೇಗೆ ನಡೀತಾ ಇದೆ ನಿಮ್ಮ ಪ್ಲ್ಯಾನ್ಸ್? ಹಾಗಾದ್ರೆ ಮ್ಯಾಕ್ಸ್ನ ರಿಲೀಸ್ ಡೇ ಹೇಗಿರಬೇಕು, ಏನನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ನೀವು? ಹೇಗಿರ್ಬೇಕು? ಎಲ್ಲ ಸಿನಿಮಾ ಬಂದಂಗೆ ತಮಟೆ, ಆ ಎಂಟ್ರಿ, ಡ್ಯಾನ್ಸ್ ಮಾಡ್ಕೊಂಡು ಜಾಲಿ ಮಾಡ್ಕೊಂಡು ಫುಲ್ ಫಿಲ್ಮ್ನ ಎಂಜಾಯ್ ಮಾಡ್ಕೊಂಡು ನೋಡಬೇಕು ಅಂತ ಇದೀವಿ. ಬಟ್ ನಮ್ಗೆ ಗೊತ್ತಿರೋದ್ರಿಂದ ಫಿಲ್ಮ್ ಡೆಫಿನೆಟ್ಲಿ ಎಲ್ಲರೂ ಎಂಜಾಯ್ ಮಾಡೇ ಮಾಡ್ತಾರೆ. ಇದೊಂಥರ ನ್ಯೂ ಇಯರಲ್ಲಿ ಮ್ಯಾಕ್ಸ್ ಬರ್ದಿರೋದಂತೂ ಮ್ಯಾಕ್ಸಿಮಮ್ ಮಾಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಾಸ್. ಎಸ್. ಅನಿರುದ್ಧ್, ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ಏನು ರೋಲ್ ಪ್ಲೇ ಮಾಡ್ತಾ ಇದ್ದೀರಾ? ಮ್ಯಾಕ್ಸ್ ಅಲ್ಲಿ ನಾನು ಸುಜಿತ್ ಇಬ್ರು ಒಂಥರ ಬ್ಯಾಡ್ ಬಾಯ್ಸ್ ಕ್ಯಾರೆಕ್ಟರ್. ಸೊ ಅದಲ್ಲಿ ಜಾಸ್ತಿ ಹೇಳಕ್ಕಾಗಲ್ಲ, ಬಿಕಾಸ್ ಇರೋದೇ ಒನ್ ನೈಟ್ ಸ್ಟೋರಿ. ಅದ್ರಲ್ಲಿ ನಾವು ಒಂದಿಷ್ಟು ಎಲ್ಲೋ ಬಾಯ್ ತಪ್ಪು ಹೇಳ್ಬಿಟ್ಟು ಆಮೇಲೆ ಸ್ಟೋರಿ ಹೊರಗೆ ಬರೋದು ಬೇಡ. ಸೊ ಬೇಡ ಅಲ್ಲ, ಒಂದೇ ಒಂದು ಏನಾದ್ರು ಹೇಳ್ಬಿಟ್ರೆ ಫುಲ್ ಸಿನಿಮಾ ಗೊತ್ತಾಗ್ಬಿಡೋದು. ಏಕೆಂದ್ರೆ ಚಿಕ್ಕ ಸಿಚುವೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಫಿಲ್ಮಲ್ಲಿ. ಹಂಗೆ ಹೋಗುತ್ತೆ ಫುಲ್ ಫಿಲ್ಮ್ ಬಂದ್ಬಿಟ್ಟು ನಿಮಗೆ ಒಂದೇ ಒಂದು ಕ್ಲೂ ಗೊತ್ತಾಗೋಯ್ತು ಅಂದ್ರೆ ಫಿಲ್ಮ್ ಬಗ್ಗೆ ಗೊತ್ತಾಗ್ಬಿಡುತ್ತೆ. ಹಂಗಾಗಿ ಈಗ ಸಿನಿಮಾ ಬಗ್ಗೆ ನೀವು ಕೇಳ್ತಿದ್ರಲ್ಲ, ಯಾವ ಪಾತ್ರದ ಬಗ್ಗೆ ಹೇಳೋಂಗಿಲ್ಲ. ಯಾಕೆಂತಂದ್ರೆ ಸುಮ್ಮನೆ ಒಂದು ಸಿಂಪಲ್ ಹೇಳ್ತೀನಿ. ಒಂದು ರಾತ್ರಿ ನಡೆಯೋಕತ್ತೆ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಒಂದು ರಾತ್ರಿಯಲ್ಲಿ ಏನೋ ಒಂದು ಸ್ಮಾಲ್ ಇನ್ಸಿಡೆಂಟ್ ನಡೀತು. ಆ ಸ್ಮಾಲ್ ಇನ್ಸಿಡೆಂಟ್ ಒಂದು ಅಕರೆನ್ಸ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಅದು ನ್ಯಾಚುರಲ್ ಪ್ರಾಸೆಸ್. ಸೊ ಅದೇನಾಗುತ್ತೆ ಅಂತ ನೀವೇ ಎದುರು ನೋಡ್ಬೇಕು. ಬಿಕಾಸ್ ನಿಮ್ಗಾಗೋ ಅನುಭವ ಬೇರೆ, ಅವ್ರಿಗಾಗೋ ಅನುಭವ ಬೇರೆ, ನಮ್ಗಾಗೋ ಅನುಭವ ಬೇರೆ. ಸೊ ಈ ಒಂದು ಇನ್ಸಿಡೆಂಟ್ ನಿಮ್ಗೆ ಏನಾದ್ರು ಆದ್ರೆ ನೀವು ಹೇಗೆ ವರ್ತಿಸ್ತೀರಿ, ಏನಾಗಬಹುದು ಅನ್ನೋ ವಿಚಾರಕ್ಕೆ ಐ ಥಿಂಕ್ ನೀವು ಸಿನಿಮಾದಲ್ಲೇ ಯಾವ ರೀತಿ ಇದು ಬಂದಿದೆ ಅಂತ ನೋಡಬೇಕು. ದಟ್ ಇಸ್ ಟ್ರೂ. ಫಾರ್ ಎಕ್ಸಾಂಪಲ್, ಈಗ ಸಿನಿಮಾ ರಿಲೀಸ್ ಆಗೋದಕ್ಕೂ ಮುಂಚೆ ನಾವಂತೂ ಟ್ರೈಲರ್ನ ವೆಯ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಸಿನಿಮಾ ಹೇಗಿರಬಹುದು ಅಂತ ಹೇಳೋದಕ್ಕೋಸ್ಕರ ಟ್ರೈಲರ್ನ ತೋರಿಸೋದು. ಸೊ ಬೆಸ್ಟ್ ಪಾರ್ಟ್ಗಳನ್ನ ಆಯ್ಕೆ ಮಾಡಿ ಟ್ರೈಲರ್ನ ಕೊಡ್ತಾರೆ. ಟ್ರೈಲರ್ ಇನ್ನು ಬಿಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಗೋನಾ ಕಮ್ ವೆರಿ ಸೂನ್. ಅರ್ಲಿಯೆಸ್ಟ್ ಬಿಫೋರ್ ಸಿನಿಮಾ ಬಂದೇ ಬರುತ್ತೆ. ಐ ಥಿಂಕ್ ಅದರಲ್ಲಿ ಇನ್ನಷ್ಟು ಝಲಕ್ ಕಾಣಿಸುತ್ತೆ. ಐ ಥಿಂಕ್ ಈಗಾಗಲೇ ಸಿಕ್ಕಿರೋ ಝಲಕ್ ಜನರಿಗೆ ಸಾಕು ಅನ್ಸುತ್ತೆ. ತುಂಬಾ ಎಕ್ಸ್ಪೆಕ್ಟೇಷನ್ಸ್ನ ರೇಸ್ ಮಾಡಿದೆ. I think this will do really good for Kannada industry and also for Indian industry. Very nice. So Anirudh, Max ನಿಮಗೆ ಎಷ್ಟು ಸ್ಪೆಷಲ್? ಮ್ಯಾಕ್ಸ್ ನನಗೆ
ಒಂದೇ ರೀಸನ್ಗೆ ಸ್ಪೆಷಲ್ ಫಸ್ಟ್ ಸುದೀಪ್ ಸರ್, ಬಿಕಾಸ್ ನಾವು ಚಿಕ್ಕವರಿದ್ದಾಗಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ ಬಂದಿರೋ ಹೀರೋ. ಸೊ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇರೋದೇ ನನಗೆ ತುಂಬ ಸ್ಪೆಷಲ್ ಇದೆ. ಆಫ್ಟರ್ ದ್ಯಾಟ್ ಅಫ್ಕೋರ್ಸ್ ಫಾರ್ ದ ಸಿನಿಮಾ ಸ್ಟೋರಿ ಆಗಲಿ, ಕ್ಯಾರೆಕ್ಟರ್ ಆಗಲಿ, ಪ್ರೊಡಕ್ಷನ್ ಲೈಕ್ ಸ್ಕೇಲ್ ಆಗಿರಲಿ, ಅದಕ್ಕೂ ಸ್ಪೆಷಲ್. ಬಟ್ ಮ್ಯಾಕ್ಸ್ ಅಂದ್ರೆ ನಮಗೆ ಸ್ಪೆಷಲ್ ಇರೋದು ಸುದೀಪ್ ಸರ್ ಇಂದ, ನನಗಂತೂ ಸ್ಪೆಷಲ್. ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸೋದಕ್ಕೆ ಆಪರ್ಚುನಿಟಿ ಸಿಗೋದು ಇಟ್ ಇಸ್ ಬಿಗ್ ಥಿಂಗ್. ಸೊ ಆ ಥರ ನೋಡೋದಾದ್ರೆ ಮ್ಯಾಕ್ಸ್ ನಿಮಗೆ ಎಷ್ಟು ವಿಶೇಷ ಅನ್ಸುತ್ತೆ? ಪ್ಯಾನ್ ಇಂಡಿಯಾ ಅನ್ನೋದಕ್ಕಿಂತ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ನಮ್ಮ ಭಾಗ್ಯ. ಅಯ್ಯೋ ಸಿಗ್ಲಿ ಅಂತ ಬೇಡ್ಕೊಳ್ತಾ ಇದ್ದೆ. ಸೊ ಟೀಸರ್ ರಿಲೀಸ್ ಆದಾಗ ನಾನು ಇದು ಕೇಳ್ಕೊಂಡಿದ್ದೆ. ಸೊ ಟೀಸರ್ ನೋಡಿದಾಗ ಸೊ ನನಗೂ ಒಂದು ಚಾನ್ಸ್ ಸಿಗಬಾರ್ದಾ ಇದರಲ್ಲಿ ಅಂದ್ಕೊಂಡು ಇದು ಮಾಡ್ಕೊಂಡಿದ್ದೆ. ನೋಡಿದರೆ ಅದು ಒನ್ ಮಂತ್ ಬಿಟ್ಬಿಟ್ಟು ಸಡನ್ನಾಗಿ ಕರೆದ್ರು. ಅದ್ರಲ್ಲಿ ಆ್ಯಕ್ಟ್ ಮಾಡಿದೆ. ಅದೊಂದು ತುಂಬ ಖುಷಿ ಇದೆ. ಸರ್ ಜೊತೆ ಆ್ಯಕ್ಟ್ ಮಾಡೋದೇ ತುಂಬ ಖುಷಿ. ಓಕೆ, ಈಗ ವರ್ಷದ ಕೊನೆಯಲ್ಲಿ ಎರಡೆರಡು ಸಿನಿಮಾಗಳು, ಪ್ಯಾನ್ ಇಂಡಿಯಾ ಸಿನಿಮಾಗಳು, ಒಂದು ಕಡೆ UI, ಒಂದು ಕಡೆ ಮ್ಯಾಕ್ಸ್. ಸೊ ಹೇಗಿರುತ್ತೆ ಇಡೀ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಾಗೆ ಸಿನಿ ಪ್ರಿಯರಿಗೆ ಇದು ಯಾವ ರೀತಿ ಇರುತ್ತೆ ಈ ಪ್ರಾಡಕ್ಟ್ಸ್? ಡೆಫಿನೆಟ್ಲಿ ನಾವು ಈ ಹಿಂದೆ ಬೇರೆ ಬೇರೆ ಲ್ಯಾಂಗ್ವೇಜ್ದು ಬರ್ತಿರೋದು ನೋಡಿದ್ವಿ. ನಮ್ಮ ಸಿನಿಮಾದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ನಮ್ಮ ಕನ್ನಡ ಇಂಡಸ್ಟ್ರಿದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬಂದಿದ್ದು ಯಾವುದೂ ಇಲ್ಲ. ಆ್ಯಂಡ್ ಬಂದು ಪೈಪೋಟಿಯಾಗಿ ನಿಂತಿದ್ದಿಲ್ಲ. ಇಲ್ಲಿ ಕಾಂಪಿಟೇಷನ್ ಅಂತಿಲ್ಲ, ಒಂದು ಇಂಡಸ್ಟ್ರಿನ ಬೆಳವಣಿಗೆಗಾಗಿ ಎಲ್ಲರೂ ಸೇರಿ ಕೆಲಸ ಮಾಡಿರುವಂಥದ್ದು. ಒಬ್ಬೊಬ್ಬರು ಒಂದೊಂದು ಲೆಜೆಂಡ್. ಉಪೇಂದ್ರ ಅವರಾಗಿರ್ಬೋದು ಆ್ಯಂಡ್ ಸುದೀಪ್ ಸರ್ ಆಗಿರ್ಬೋದು, ದೊಡ್ಡ ಲೆಜೆಂಡ್ಸು. ನನಗೆ ದೊಡ್ಡ ಲೆಜೆಂಡರಿ ಪ್ರೊಡಕ್ಷನ್ ಹೌಸಸ್ ಇದನ್ನ ಬ್ಯಾಕ್ ಮಾಡ್ತಾ ಇದೆ. ಐ ಥಿಂಕ್ ಎಲ್ಲರೂ ತುಂಬ ನಿಷ್ಠೆಯಿಂದ, ಶ್ರದ್ಧೆಯಿಂದ ಆ್ಯಂಡ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅನ್ನೋದಕ್ಕೆ ಕೆಲಸ ಮಾಡಿರ್ತಾರೆ. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ 2 ದೊಡ್ಡ ಸಿನಿಮಾ ಈ ವರ್ಷದ ಕೊನೆಯಲ್ಲಿ ಬರ್ತಿದೆ ಅನ್ನೋದು ಭಾಳ ಹೆಮ್ಮೆಯ ವಿಚಾರ. ಅನ್ನೋದಿದೆ, ಅದರಲ್ಲಿ ನಾವು ಭಾಗಿಯಾಗಿರೋದು ಇನ್ನಷ್ಟು ಹೆಮ್ಮೆಯ ವಿಚಾರ. ಐ ಥಿಂಕ್ ದಿಸ್ ಈಸ್ ಗೋಯಿಂಗ್ ಟು ಡಿಫೈನ್ ಸಮಥಿಂಗ್ ಫಾರ್ ಅವರ್ ಇಂಡಸ್ಟ್ರಿ. ಸೊ ಈಗ ಅನಿರೋಧ್, ನಿಮಗೆ ಇದರಲ್ಲಿ ಪಾತ್ರ ಸಿಕ್ಕಿತ್ತು ಒಂದು ಕಡೆ ಖುಷಿ ಇರ್ಬೋದು. ಸೊ ಮ್ಯಾಕ್ಸ್ ಅಂದ ತಕ್ಷಣ ನೀವು ನನ್ನ ಒಂದು ಲೈನಲ್ಲಿ ಏನಾದರೂ ಡಿಸ್ಕ್ರೈಬ್ ಮಾಡ್ತೀನಿ ಅನ್ನೋದಾದ್ರೆ ಏನು? ಡ್ರೀಮ್. ಇವಾಗ ಕನ್ಸ್ ತರಾನೇ ಆಗ್ಬಿಟ್ಟಿದೆ ಅದು. ಇವಾಗ ಇಷ್ಟು ಟೈಮ್ ಆದ್ರೂ ನಂಬಕ್ ಆಗ್ತಾ ಇಲ್ಲ ಆ ಸಿನಿಮಾದಲ್ಲಿ ಮಾಡಿದೀವಿ ಅಂತ ಹೇಳಿ. ಸೊ ಫೀಲ್ಸ್ ಲೈಕ್ ಅ ಡ್ರೀಮ್. ಮ್ಯಾಕ್ಸ್ ಫೀಲ್ಸ್ ಲೈಕ್ ಅ ಡ್ರೀಮ್. ಸೊ ನಿಮಗೆ ಸೇಮ್ ಡ್ರೀಮೇ. ನಾಗಾರ್ಜುನ, ನಿಮಗೆ? ಇಟ್ಸ್ ಅ ವೆರಿ ಗ್ರೇಟರ್ ಆಪರ್ಚುನಿಟಿ. ಒಂದು ಬೆಟರ್ ಟೈಮಲ್ಲಿ ಬೆಟರ್ ಆಪರ್ಚುನಿಟಿಯಿಂದ ಇಂಡಸ್ಟ್ರಿಯಲ್ಲಿ ಮುನ್ನುಗ್ಗೋಕ್ಕೆ, ಹೆಜ್ಜೆ ಇಡೋದಕ್ಕೆ ಇದೊಂದು ದಾರಿ ಮಾಡಿಕೊಡ್ತಾ ಇದೆ. ಐ ಥಿಂಕ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಿ ಆಪರ್ಚುನಿಟಿ. ಇಟ್ಸ್ ಅ ಬ್ಲೆಸ್ಸಿಂಗ್ಸ್. ಸೊ ಅವ್ರ ಜೊತೆ ಆ್ಯಕ್ಟಿಂಗ್ಗೆ ಅವಕಾಶ ಸಿಕ್ಕಿರೋದು ದೊಡ್ಡ ವಿಚಾರ ಅಂತ ಹೇಳಿದ್ರಿ. ಬಟ್ ನಿಮಗೆ ಸುದೀಪ್ ಸರ್ನ ಒಬ್ಬ ಆ್ಯಕ್ಟರ್ ಆಗಿ ನೋಡಿದಾಗ ಹೇಗೆ ಅನ್ಸುತ್ತೆ, ಒಬ್ಬ ಪರ್ಸನ್ ಆಗಿ ನೋಡಿದಾಗ ಹೇಗೆ ಅನ್ಸುತ್ತೆ? ಪರ್ಸ್ನಲ್ ಆಗಿ ನೋಡ್ಬೇಕಾದ್ರೆ ತುಂಬ ಹೇಳ್ಕೊಟ್ಟಿದ್ದಾರೆ, ತುಂಬ ಹೇಳಿದ್ದಾರೆ. ಸೊ ನೀನು ಯಾವ ಥರ ಮಾಡಬೇಕು ಅನ್ನೋದು ನಾವಲ್ಲಿ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ಇರಬೇಕಾದ್ರೆ ಹೇಳಿದ್ದಾರೆ. ಸೊ ಪ್ರತಿಯೊಂದು ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಹಿಂಗೆ ಬಿಡಿಸ್ಬಿ ಹೇಳಿದ್ದಾರೆ. ವಾಯ್ಸ್ ಎಲ್ಲಿ ಕಮ್ಮಿ ಮಾಡು, ಇಲ್ಲಿ ಜಾಸ್ತಿ ಮಾಡು, ಹಿಂಗೆ ಮಾಡು, ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ತುಂಬ ಖುಷಿ. ವಾಯ್ಸಲ್ಲೂ ಅಷ್ಟೇ, ನನ್ನ ವಾಯ್ಸ್ನ ಅವರು ಹೇಳಿ ಡಬ್ಬಿಂಗ್ ಮಾಡು ಅಂತ ಹೇಳ್ಬಿಟ್ಟು ಹೇಳಿದ್ರು. ತುಂಬ ದೊಡ್ಡ ವಿಲನ್ಗಳು ಅವರೆಲ್ಲ ಮಾಡ್ತಿದ್ದಾರೆ, ನೀನು ಮಾಡು, ಒಳ್ಳೆ ಫ್ಯೂಚರ್ ಇದೆ ನಿನಗೆ ಅಂತ ಬಿಟ್ಟು ತುಂಬ ಹೇಳಿದ್ದಾರೆ. ಅವ್ರ ಜೊತೆ ತುಂಬ ಟೈಮ್, ತುಂಬ ಅಂದರೆ ಇದು ಒಂದು 55-60 ಡೇಸ್ ನಮ್ದಿತ್ತು ನಮ್ಮಿಬ್ರದ್ದು. ಸೊ 140 ಡೇಸಲ್ಲಿ ತುಂಬ ಟೈಮ್ ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ ನಮ್ದು ಇದ್ರ ಜೊತೆಲೇ ಇದ್ವಿ. ಮಾಡ್ಬೇಕಾದ್ರೆ ಎಲ್ಲೋ 1-2 ದಿನ 3 ದಿನ ಅಷ್ಟೇ ಇರಲಿಲ್ಲ, ಬಟ್ ಎವ್ರಿ ಟೈಮ್ ಅವ್ರ ಜೊತೆನೇ ಇದ್ವಿ. ಟೈಮ್ ಸ್ಪೆಂಡ್ ಅವ್ರನ್ನ ನಾನು ನೋಡಿದ್ದು ಅದೇ 2009-10 ಅಭಿನಯ ತರಂಗದಲ್ಲಿ ನೋಡಿದ್ದು. ಅದು ಬಿಟ್ರೆ ಈಗ ಮ್ಯಾಕ್ಸ್ ಇದರಲ್ಲೇ ಬಂದಿದೆ. ಅಲ್ಲಿ ತನಕ ನಂಗೆ ಸಿಕ್ಕಿರ್ಲಿಲ್ಲ, ನೋಡೋಕ್ಕೂ ಸಿಕ್ಕಿರ್ಲಿಲ್ಲ ಆಪರ್ಚುನಿಟಿ. ಬಟ್ ಇಲ್ಲಿ ಸಿಕ್ಕಿದಾಗ ಅದೇ ಸ್ಟನ್ ಆಗ್ಬಿಟ್ಟು ನೋಡ್ಬಿಟ್ಟಿದ್ವಿ. ಹಂಗೆ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಅಯ್ಯೋ ಯಾರೋ ಡೈರೆಕ್ಟ್ ಲಿಟ್ರಲಿ ಹೋಗ ಅಂದ್ರೆ ನಾನು ಹೋಗ್ತಿರ್ಲಿಲ್ಲ. ಹಂಗೆ ನಿಂತ್ಕೊಂಡು ಹಿಂಗೆ ನೋಡ್ಕೊಂಡು ಹಿಂಗೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಹೋಗೋ ಫೀಲ್ಡ್ ಕ್ಲಿಯರ್ ಮಾಡೋ ಅಂತ ಹೇಳಿ. ನೆವರ್ ಮೀಟ್ ಯುವರ್ ಸ್ಟಾರ್ಸ್ ಅಂತ ಹೇಳ್ತಾರೆ ಯೂಶಲಿ. ಲೈಕ್ ನಾವು ಸ್ಟಾರ್ಸ್ನ ಸಿನಿಮಾದಲ್ಲಿ ನೋಡಿ ಏನೋ ಅಂತ ಅನ್ಕೊಂಡಿರ್ತೀವಿ, ಬಟ್ ಮೀಟ್ ಆದ್ಮೇಲೆ ಅವ್ರು ಬೇರೆ ಥರ ನಮ್ಮ ಡಿಸಪಾಯಿಂಟ್ ಆಗುತ್ತೆ. ಬಟ್ ಸುದೀಪ್ ಸರ್ ವಿಷಯದಲ್ಲಿ ಹಂಗಿಲ್ಲ. ನಾವು ಫ್ಯಾನ್ ಆಗಿ ಅವ್ರನ್ನ ನೋಡಕ್ಕೆ ಹೋಗಿದ್ದು, ಅವ್ರ ಜೊತೆ ಕೆಲಸ ಮಾಡಿದ್ದು, ಇವಾಗ ಡಬಲ್ ಫ್ಯಾನ್ ಆಗಿ ಬಂದಿದ್ದೀವಿ. ಆಸ್ ಅವರ ಆ್ಯಕ್ಟರ್ ಆಗಿ, ಸ್ಟಾರ್ ಆಗಿ ಸೆಲೆಬ್ರೇಟ್ ಮಾಡಿದ್ದೀವಿ. ಇವಾಗ ಅವ್ರನ್ನ ಮನುಷ್ಯನಾಗಿ ಕೂಡ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಬಿಕಾಸ್ ಸಚ್ ಎ ಜೆಂಟಲ್ಮನ್. ನಮ್ಮನ್ನ ಲೈಕ್ ಹೊಸೊಬ್ರು ಅಂತ ಹೇಳಿ ಏನೋ ಒಂದು ಅಲ್ಲಗಳಿದೆ, ಲೈಕ್ ನೀಟಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟು ಇದು ಮಾಡಿದಾರಲ್ಲ. ಸೊ ಅವ್ರ ಮೇಲೆ ಇದ್ದಿದ್ದು ರೆಸ್ಪೆಕ್ಟ್ ಇನ್ನೂ ಜಾಸ್ತಿನೇ ಆಗಿದೆ ಪರ್ಸನಲಿ. ಯು ಪ್ಲೀಸ್ ಟೆಲ್ ಮಿ, ಅವರು ಒಬ್ಬ ಪರ್ಸನ್ ಆಗಿ, ಒಬ್ಬ ಆಕ್ಟರ್ ಆಗಿ ನಿಮ್ಗೆ ಹೇಗೆ? ಆಸ್ ಅನ್ ಆಕ್ಟರ್ ಆಗಿ ಐ ಥಿಂಕ್ ಇಡೀ ಇಂಡಿಯಾನೇ ಮೆಚ್ಕೊಂಡಿದೆ. ನಾವೇನು ಹೇಳೋಂಥದ್ದಿಲ್ಲ. ಸೊ ನಮ್ದೆಲ್ಲ ಮಾತುಗಳಲ್ಲಿ ಒಂದು ಸಣ್ಣದಾಗುತ್ತೆ ಅಷ್ಟೇ. ಸಿನ್ಸ್ ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಆ್ಯಂಡ್ ಅಗೇನ್ ನಾವು ಅದೇ ಫೀಲ್ಡಲ್ಲಿ ಇರೋದ್ರಿಂದ ಐ ಥಿಂಕ್ ಇವ್ರನ್ನೆಲ್ಲ ನೋಡ್ಕೊಂಡೆ ನಾವೆಲ್ಲ ಒಂದು ಇನ್ಸ್ಪಿರೇಷನ್ನ ಪಡ್ಕೊಂಡು
ಆಸ್ಪಿರೇಷನ್ನ ಬೆಳೆಸ್ಕೊಂಡು ಹೆಜ್ಜೆ ಇಡ್ತಾ ಇದ್ದೀವಿ. ಐ ಥಿಂಕ್ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್, ವಿ ಆಲ್ ನೋ ದ್ಯಾಟ್. ಆ್ಯಸ್ ಎ ಪರ್ಸನ್ ಹೇಳಬೇಕು ಅಂತಂದರೆ ಐ ಥಿಂಕ್ ಈಸ್ ಅ ಜೆಮ್ ಆಫ್ ಎ ಪರ್ಸನ್. ಎಲ್ಲರೂ ಹೇಳ್ತಾರೆ ಅದ್ರ ಬಗ್ಗೆ, ಈಗಾಗಲೇ ಆ ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ. ಐ ಥಿಂಕ್ ನಮಗೆ ಒಂದು ಹೊಸ ಅನುಭವ. ನಾವು ಹೊರಗಡೆ ನಿಂತ್ಕೊಂಡು ಕೇಳಿರ್ತೀವಿ ವ್ಯಕ್ತಿತ್ವ ಹೇಗೆ ಅನ್ನೋ ವಿಚಾರನ. ಈಗಾಗಲೇ ಬಿಗ್ ಬಾಸಲ್ಲಿ ನೋಡಿರ್ತೀವಿ ಅವ್ರು ಹೇಗೆ ನಡೆಸ್ಕೋತಾರೆ, ಹೇಗೆ ಕಂಡಕ್ಟ್ ಮಾಡ್ತಾರೆ ಅಂತ. ಆ್ಯಂಡ್ ಅಗೇನ್ ಹೊರಗಡೆ ಕೆಲವೊಂದು ಇಂಟರ್ವ್ಯೂಸಲ್ಲಿ ಅವ್ರು ಮಾತಾಡಿದ ವಿಚಾರಗಳನ್ನ ನೋಡಿದಾಗ ಐ ಥಿಂಕ್ ಅದರಲ್ಲಿ ಅವ್ರನ್ನ ಒಂಚೂರು ಗೇಜ್ ಮಾಡ್ಬೋದಾಗಿತ್ತು. ಬಟ್ ತುಂಬ ಹತ್ತಿರದಿಂದ ಅವ್ರನ್ನ ನೋಡಿದಾಗ ಐ ಥಿಂಕ್ ಆಲ್ಮೋಸ್ಟ್ 80-85 ಡೇಸ್ ನಾನು ಶೂಟ್ ಮಾಡಿದ್ದೀನಿ ಅವ್ರ ಜೊತೆಗೆ. ಐ ಥಿಂಕ್ ಈಸ್ ಅ ವೆರಿ ಜಮ್ ಆಫ್ ಎ ಪರ್ಸನ್. ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಆಗಿದ್ದಾರೆ. ಆ್ಯಂಡ್ ಅಗೇನ್ ಪ್ರತಿಯೊಬ್ಬರಿಗೂ ಅಡ್ರೆಸ್ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಯಾರನ್ನೂ ಡಿಸಪಾಯಿಂಟ್ ಮಾಡಲ್ಲ, ಯಾರಿಗೂ ಹರ್ಟ್ ಮಾಡಲ್ಲ. ಎಲ್ರಿಗೂ ಏನು ಬೇಕು, ಯಾವುದನ್ನು ಮಾತ್ರ ನೀವು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ನೀಟಾಗಿ ಅಲ್ಲಲ್ಲೇ ಇಂಟೆಲಿಜೆಂಟಾಗಿ ಹೇಳ್ತಾಯಿದ್ರು. ಆ ಇಂಟೆಲಿಜೆನ್ಸ್ಗೆ ಅವ್ರನ್ನ ಮೆಚ್ಚೋದು. ಐ ಥಿಂಕ್ ವಿ ಆರ್ ವೆರಿ ಫಾರ್ಚುನೇಟ್ ಟು ಬಿ ಇನ್ ದಿಸ್ ಪ್ರಾಜೆಕ್ಟ್ ಬಿಕಾಸ್ ಒಬ್ಬ ವ್ಯಕ್ತಿನ ನೋಡಿದ್ವಿ, ವ್ಯಕ್ತಿತ್ವನ ನೋಡಿದ್ವಿ. ಅವೆರಡರಿಂದ ಒಂದಷ್ಟು ಕಲ್ತ್ಕೊಂಡು ನಾವೊಂದಷ್ಟು ಬೆಳೆಸ್ಕೊತಾ ಇದ್ದೀವಿ. ಸೊ ದಟ್ ಇಸ್ ಇಟ್. ನಾನೊಂದು ಹೇಳ್ಬೇಕು ಸಿಚುವೇಶನ್. ಒಂದು ಇನ್ಸಿಡೆಂಟ್ ಆಗಿತ್ತು ಶೂಟಿಂಗ್ ಸ್ಪಾಟ್ ಅಲ್ಲಿ. ನಾನು ಅನಿರುದ್ಧ ಮಾತ್ರ ಯಾವತ್ತು ಶೂಟಿಂಗ್ ಸ್ಪಾಟ್ ಅಲ್ಲಿ ನೈಟ್ ಶೂಟಿಂಗ್ ನಡೀತಾ ಇತ್ತು. ಬಂದು ನಿಂತ್ಕೊಂಡಿದ್ವಿ. ಏನೋ ಸುದೀಪ್ ಸರ್ ಸ್ವಲ್ಪ ಟೆನ್ಷನಲ್ಲಿ ಇದ್ರು. ಸರಿ ಆಯ್ತು, ಆ ಟೆನ್ಷನ್ ಕೂತ್ಕೊಳ್ಳಿ ಅಂದರು ನಮ್ಮನ್ನು. ನಾವಿಬ್ಬರು ಕೂತ್ಕೊಂಡಿದ್ವಿ. ಒಂದು ಸ್ವಲ್ಪ ಟೆನ್ಷನಲ್ಲಿ ಬಂದರು. ಎಲ್ಲ ಫುಲ್ ಒಂದು ಸ್ವಲ್ಪ ಜಾಸ್ತಿನೇ ಟೆನ್ಷನಲ್ಲಿದ್ದರು. ಬಂದು ಹಿಂಗೆ ಕೂತ್ಕೊಂಡ್ರು. ಮತ್ತೆ ನನಗೆ ಕೇಳಿದ್ರು, ಮತ್ತೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ನಾನು ಏನೂ ಇಲ್ಲ ಸರ್ ಅಂದ್ರೆ ಆ ವಾಯ್ಸಲ್ಲಿ ಅವ್ರು ಕೇಳಿದ್ರು. ಮತ್ತೆ ಏನು ಮಾಡ್ತಿದ್ರು, ಅವ್ರ ಆಟಿಟ್ಯೂಡ್ ಗೊತ್ತು. ಏನು ಮಾಡ್ತೀವಿ, ಏನೂ ಮಾಡ್ತಿಲ್ಲ ಸರ್ ಅನ್ಕೊಂಡೆ. ಅದು ಮರೆಯೋಕೆ ಆಗಲ್ಲ ಆ ಸಿಚುವೇಶನ್. ನೋಡಿ ಎಷ್ಟು ದಿನ ನೀವು ಸ್ಪೆಂಡ್ ಮಾಡಿದ್ದೀರಾ. ಇಫ್ ಐ ಆಸ್ಕ್ ಯು ಸುಜೇತ್, ಸುದೀಪ್ ಸರಿಂದ ನೀವು ಏನಾದರೂ ಒನ್ ಥಿಂಗ್ ಪಿಕ್ ಮಾಡಿ ಅನ್ನೋದಾದ್ರೆ, ಪಿಕ್ ಮಾಡಕ್ಕೆ ಇಷ್ಟಪಡೋದಾದ್ರೆ ಏನು? ಅವ್ರ ಆಟಿಟ್ಯೂಡ್, ಅವ್ರ ಸ್ಟೈಲ್ ತುಂಬ ಇದೆ. ಅವ್ರದ್ದು ಕಲ್ತಿದ್ದು ನಾನು. ಅವ್ನು ನೋಡ್ಬೇಕು ನಾರ್ಮಲ್. ನನಗೆ ಫಸ್ಟ್ ವೆರಿ ಬಿಗಿನಿಂಗ್ ನೋಡ್ಬೇಕಾದ್ರೆ ನಾನು ಲೈಟ್ ಫ್ಯಾನ್ ಅಷ್ಟೇ. ಬಟ್ ಅಲ್ಲಿ ಹೋದಂಗೆ ಅನಿರುದ್ಧ ಹೇಳ್ದಂಗೆ ಡಬಲ್ ಫ್ಯಾನ್ ಆಗ್ಬಿಟ್ಟೆ. ಫಾಲೋ ಮಾಡಕ್ ನಾನು ನೋಡಿ ಅವ್ರ ಥರನೇ ಪ್ಯಾಂಟ್ ಹಾಕಿ ಇಷ್ಟ ಮಾಡ್ಬಿಟ್ಟಿದ್ದೀನಿ. ಏನನ್ನ ಕದಿಯೋಕೆ ಇಷ್ಟಪಡ್ತೀರಾ ಅವರಲ್ಲಿ? ಡ್ರೆಸ್ಸಿಂಗ್ ಸ್ಟೈಲ್. ಎಸ್, ನೀವು ತೊಗೊಳ್ಳಿ ಅನಿರುದ್ಧ, ನೀವು ಹೇಳಿ. ಅವರಲ್ಲಿ ಏನಾದ್ರು ಒನ್ ಥಿಂಗ್ ನಾನು ಪಿಕ್ ಮಾಡ್ತೀನಿ, ಕದಿಯೋದಕ್ಕೊಂದು ಇಷ್ಟಪಡ್ತೀನಿ ಅಂದ್ರೆ ಏನು? ಅವರ ಸಿನಿಮಾ ಪ್ರೇಮ, ಲೈಕ್ ಲವ್ ಫಾರ್ ಸಿನಿಮಾ. ಓಕೆ, ಅದು ಇಷ್ಟು ವರ್ಷ ಆಗಿ ಆ ಥರದೊಂದು ಸ್ಥಾನದಲ್ಲಿ ಇದ್ದುಕೊಂಡು ಇನ್ನೂ ಈಸ್ ಸ್ಟಿಲ್ ಹಂಗ್ರಿ ಟು ಅಚೀವ್. ಆಲ್ರೆಡಿ ಅಚೀವ್ ಮಾಡಿದ್ದಾರೆ ಅಂದ್ರೂ ಈಸ್ ಸ್ಟಿಲ್ ಹಂಗ್ರಿ ಟು ಅಚೀವ್ ಸಮಥಿಂಗ್. ಸೊ ಅದನ್ನ ಮೇ ಬಿ ಒಂದಷ್ಟು ಕದಿಯಕ್ಕೆ ಇಷ್ಟಪಡ್ತೀನಿ. ಓಕೆ, ಏನಾದರೂ ಒನ್ ಥಿಂಗ್ ದಟ್ ಪಿಕ್ ಮಾಡ್ತೀನಿ ನಾನು ಅಳವಡಿಸ್ಕೋಬೇಕು ಅನ್ನೋದಾದ್ರೆ ಏನು? ಆಸ್ ಅನ್ ಆ್ಯಕ್ಟರ್ ತುಂಬ ಇದೆ. ಲೈಕ್ ಅವ್ರಿಗಿರೋ ಕ್ಯಾಮ್ರಾ ಸೆನ್ಸ್ ಆಗಿರಲಿ, ಇಲ್ಲ ಆ್ಯಕ್ಟಿಂಗ್ ಫಾರ್ ದ ಎಡಿಟ್ ಆಗಿರಲಿ, ಅದ್ರಲ್ಲಿ ಸುಮಾರು ವಿಷಯಗಳಿದೆ. ಆಸ್ ಅ ಪರ್ಸನ್ ರೆಸ್ಪೆಕ್ಟಿಂಗ್ ಎವ್ರಿ ಒನ್, ಎಲ್ಲರನ್ನೂ ವ್ಯಾಲ್ಯೂ ಮಾಡ್ತಾ ಇದ್ದಾರೆ, ಸುತ್ತಮುತ್ತಲವ್ರನ್ನ ವ್ಯಾಲ್ಯೂ ಮಾಡಿ. ಅದನ್ನ ಪಿಕ್ ಮಾಡಿ. ಆ್ಯಂಡ್ ಅದು ಹಿ ಡಸಂಟ್ ಫೇಕ್ ಇಟ್ ಅಲ್ವಾ. ಅಂದರೆ ಲೈಕ್ ಸುಮ್ಮನೆ ಮಾಡಬೇಕು ಅಂತ ಮಾಡಿದ್ರೆ ನ್ಯಾಚುರಲ್ ಆಗಿ ಹಿ ರೆಸ್ಪೆಕ್ಟ್, ಎಲ್ಲೂ ಫೇಕ್ ಇಲ್ಲದೆ ಲೈಕ್ ನ್ಯಾಚುರಲ್ ಆಗಿ ಇದೆ. ಸೊ ಆ ಗುಣನ ನಾನು ಐ ಥಿಂಕ್ ಕದಿಯಕ್ಕೆ ಇಷ್ಟಪಡ್ತೀನಿ ಅನ್ಸುತ್ತೆ. ನೀವು? ಐ ಥಿಂಕ್ ಒನ್ ಆಸ್ಪೈರಿಂಗ್ ಆ್ಯಕ್ಟರ್. ಸೊ ನಟನೆಯಲ್ಲಿ ಏನೇನು ವಿಚಾರನ ಅವ್ರನ್ನ ನೋಡಿ ಕಲ್ತಿದ್ದೀವಿ. ಐ ಥಿಂಕ್ ಅವ್ರ ಜೊಟ್ಟಿಗಿದ್ದು ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ, ಪ್ರತಿಯೊಂದು ವಿಚಾರದಲ್ಲಿ ಹೇಗೆ ಪಾಯಿಂಟ್ಸ್ನ ಕನ್ಸಿಡರ್ ಮಾಡ್ತಾರೆ, ಸೈಕಲಾಜಿಕಲಿ ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋ ವಿಚಾರನ ಅಡಾಪ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ಮುಖ್ಯವಾಗಿ ಆ ಕಾಮ್ ಆ್ಯಂಡ್ ಕಂಪೋಸರ್ನೆಸ್, ಆ ವಿಚಾರನ, ಮತ್ತು ಟ್ಯಾಕ್ಟಿಕಲಿ ಮಾತಾಡೋದು, ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಯಾರಿಗೂ ಹರ್ಟ್ ಮಾಡ್ತಲೆ. ಆ್ಯಂಡ್ ಅಗೇನ್ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳೋದನ್ನು ಐ ಥಿಂಕ್ ಆ ವಿಧಾನನ ತಿಳ್ಕೊಬೇಕು, ಅಂದರೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸ್ಟೀಲ್ ಮಾಡೋಕೆ ಏನೂ ಇಲ್ಲ. ಐ ಥಿಂಕ್ ಅವ್ರಿಗೆ ಸಿಕ್ಕಿರೋದು ದೇವ್ರು ಕೊಟ್ಟಿರೋದು. ನನಗೆ ಅವರು ಅಳವಡಿಸ್ಕೊಂಡಿರೋದು, ಬೆಳೆಸ್ಕೊಂಡಿರೋದು. ಐ ಥಿಂಕ್ ಅವೆಲ್ಲವೂ ನಮ್ಗೆ ಇನ್ಸ್ಪೈರ್ ಆಗ್ತಿದೆ ಅಂತ ಅದನ್ನ ಕಿತ್ಕೊಳ್ಳೋಂಥದ್ದು ಇರಲ್ಲ. ಅದನ್ನು ನೋಡಿ ನಾವು ಅದನ್ನು ಪಡ್ಕೋಬೇಕು ಅನ್ನೋ ಒಂದು ಆಸೆನ ಹುಟ್ಟಿಸ್ಕೋಬೋದು. ಆ್ಯಂಡ್ ಅಗೇನ್ ನಾವು ಅದನ್ನೇ ಪರ್ಸಿಸ್ ಮಾಡ್ತಿದ್ರೆ ಐ ಥಿಂಕ್ ಅದು ನಮಗೂ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಐ ಥಿಂಕ್ ಇಟ್ಸ್ ಅ ವೆರಿ ಗ್ರೇಟ್ ಆಪರ್ಚುನಿಟಿ. ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವುದ್ರ ಬಗ್ಗೆ? ಸುದೀಪ್ ಸರ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಐ ಲವ್ ಯು ಸೋ ಮಚ್. ನಿಮ್ಗಾಗಲೇ ಒಂದು ಹಾಡು ಹೇಳಿದ್ದೀನಿ. ಐ ಥಿಂಕ್ ನಾನು ಮತ್ತೆ ಹೇಳಬೇಕಾಗಿರೋಂಥದ್ದಿಲ್ಲ. ಐ ಥಿಂಕ್ ಮನಸ್ಸಿಂದ ಬಂದಿರುವಂಥದ್ದು. ಐ ಬಿಗ್ ಫ್ಯಾನ್ ಆಫ್ ಯು. ಚಿಕ್ಕ ವಯಸ್ಸಿನ ನಿಮ್ಮನ್ನ ನೋಡ್ಕೊಂಬಂದಿದ್ದೀವಿ. ಅಗೇನ್ ನಾವು ಐ ಅ ಬಿಗರ್ ಫ್ಯಾನ್ ಆಫ್ ಯು. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ಯುವರ್ ಜರ್ನಿ ಸರ್. ಆ್ಯಂಡ್ ಅಗೇನ್ ನಿಮ್ಮನ್ನು ನೋಡಿ ನಾವು ಇನ್ನಷ್ಟು ದೊಡ್ಡ ಮಟ್ಟಿಗೆ ಬೆಳಿಬೇಕು ಅಂತ ಆಸೆ ನಮಗೂ ಬಂದಿದೆ. ಐ ಥಿಂಕ್ ಐ ವಿಲ್ ವರ್ಕ್ ಫಾರ್ ಇಟ್. ಥ್ಯಾಂಕ್ ಯು. ಓಕೆ, ಈಗ ಹಾಡು ಬಿಡ್ಬೋದಲ್ಲ, ಯಾವ್ದು ಹಾಡಿದ್ರಿ ಸರ್ಗೆ ಅಂತ ನೀವು?
ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ. ಅಷ್ಟೇ. ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫೈನಲಿ ಸಿನಿಮಾ ಸರ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟ? ಫೈನಲಿ ಸರ್ಗೆ ಏನು ಹೇಳ್ತೀರಾ? ಚಿಕ್ಕವನಿದ್ದಾಗಿಂದಲೂ ನಿಮ್ಮ ಫ್ಯಾನ್ ಆಗಿದ್ದವನು ನಾನು. ಇವಾಗ ನಿಮ್ಮನ್ನು ಇನ್ನೂ ಹತ್ತಿರದಿಂದ ಒಂದಿಷ್ಟು ದಿನ ನಿಮ್ಮ ಜೊತೆ ಕಳೆಯೋಕ್ಕೆ ಸಿಕ್ಕಿದೆ ನಂದು ಪುಣ್ಯ. ಐ ಆಲ್ವೇಸ್ ರಿಮೆಂಬರ್ ದೀಸ್ ಲಾಸ್ಟ್ 40-45 ಡೇಸ್ ದಟ್ ಐ ವಾಸ್ ಸ್ಪೆಂಟ್ ವಿತ್ ಯು. ತುಂಬ ಇನ್ಸ್ಪೈರ್ ಮಾಡ್ತೀರಾ ಸರ್. ತುಂಬ ಏನೋ ನಮಗೆ ಲೈಕ್ ಇನ್ನೊಂದು ಈಗ ಹೊಸದಾಗಿ ಬರೋರಿಗೆ ತುಂಬ ಇನ್ಸ್ಪೈರ್ ಮಾಡ್ತೀರಾ. ಸೊ ನಿಮ್ಮನ್ನು ಯಾವತ್ತೂ ನಾವು ಒಂದು ಐಡಲ್ ಆಗಿ ಇಟ್ಕೊಂಡು ನಾವು ನಿಮ್ಮ ಮಾರ್ಗದಲ್ಲೇ ನಡೆಯೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್. ಲವ್ ಯು. ಥ್ಯಾಂಕ್ ಯು. ಸಜಿತ್ ನಾನು ಅಷ್ಟೇ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ನೋಡ್ಕೊಂಬಂದು ಅವ್ರ ಜೊತೆ ಈಗ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ವಿಷಯ. ಸೊ ಅವ್ರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಇದೇ ಥರ ಮುಂದೆ ಅವ್ರ ಸಿನಿಮಾದಲ್ಲಿ ಮತ್ತೆ ಮಾಡಬೇಕು, ಆ್ಯಕ್ಟ್ ಮಾಡಬೇಕು. ಸೊ ಅವ್ರ ಜೊತೆ ಜರ್ನಿ ಟ್ರಾವೆಲ್ ಮಾಡಬೇಕು ತುಂಬ ಆಸೆ ಇದೆ ಸರ್. ಐ ಲವ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸೊ ನಿಜವಾಗ್ಲೂ ಪ್ರತಿಯೊಬ್ಬರು ಈಗ ಮ್ಯಾಕ್ಸ್ ಸಿನಿಮಾಗೆ ಮ್ಯಾಕ್ಸಿಮಮ್ ವೆಯ್ಟ್ ಮಾಡಿಬಿಟ್ಟಿದ್ದಾರೆ. ನೋಡೋಣ 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ, ಜನ ಎಷ್ಟು ಎಂಜಾಯ್ ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂತ. ನೋಡೋದೇನೂ ಇಲ್ಲ, ಎಲ್ಲ ಕರ್ಕೊಂಡು ಹೋಗುತ್ತೆ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ಐ ಥಿಂಕ್ ಇಟ್ಸ್ ಗೋನಾ ಬಿ ಅ ಬ್ಲಾಕ್ ಬಸ್ಟರ್ ಫಾರ್ ದ ಇಂಡಸ್ಟ್ರಿ. ದಿಸ್ ವಿಲ್ ಬಿ ರಿಮೆಂಬರ್ಡ್. Trust me, mark my words. ಥ್ಯಾಂಕ್ ಯು, ಆಲ್ ದ ವೆರಿ ಬೆಸ್ಟ್. Thank you so much. ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಅಸ್ ನೋಡಿದ್ರಲ್ಲ, ಮ್ಯಾಕ್ಸ್ ಸಿನಿಮಾ ಮಾಸ್ ಟೀಮ್ ಜೊತೆ ಇವಾಗ ನಾವು ಮಾತಾಡ್ತಾ ಇದ್ವಿ. ಸೊ ಸಿನಿಮಾ ಬಗ್ಗೆ ಆ್ಯಂಡ್ ಸುದೀಪ್ ಸರ್ ಬಗ್ಗೆ ಅವರೆಲ್ಲ ಮಾತಾಡಿ ನೋಡಿ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ನಿಜವಾಗ್ಲೂ ಈ ಮ್ಯಾಕ್ಸ್ ಪ್ರತಿಯೊಬ್ಬರು ಕೂಡ ಭಾಳ ಎಂಟರ್ಟೈನಿಂಗ್ ಆಗಿರುತ್ತೆ ಆ್ಯಂಡ್ ಸಖತ್ತಾಗಿರುತ್ತೆ ಅನ್ನೋ ಒಪಿನಿಯನ್ನ ಇಡೀ ಟೀಮ್ ಶೇರ್ ಮಾಡ್ತಿದ್ದಾರೆ. ಸೊ 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಿಸ್ ಮಾಡದೆ ನಾವು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋಣ. ಯಾಕಂದರೆ ಇದು ಬೇರೆ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದ್ರು ಕೂಡ ನಮ್ಮ ಕನ್ನಡ ಸಿನಿಮಾ ಅನ್ನುವಂಥ ಹೆಮ್ಮೆ ಪ್ರತಿಯೊಬ್ಬರಿಗೂ ಇದೆ. ಹಾಗಾಗಿ ಥಿಯೇಟ್ರಿಗೆ ಹೋಗಿ ಮ್ಯಾಕ್ಸ್ ಸಿನಿಮಾನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.